ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಹಾಂ, ಇಲ್ಲ ನೀನು ಸುಮ್ಮನೆ ಅತಿಯಾಗಿ ಊಹಿಸಿಕೊಂಡು ಏನೇನೋ ಬರೆದುಕೊಂಡು ಹಚ್ಚಿಕೊಂಡು ತಬ್ಬಿಕೊಳ್ಬೇಡ, ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಅಂದ ಹರ್ಷ. ಆ ಮಾತುಗಳನ್ನು ಕೇಳಿ ಹರ್ಷನ ಕಡೆಗೆ ಕೋಪದಿಂದ ನೋಡುತ್ತಾ, ಎಂತಹ ಸೆಲ್ಫಿಶ್ ನೀನು ಹರ್ಷ, ನಿನಗೆ ಇಷ್ಟು ಸಂತೋಷ ಕೊಟ್ಟಿದ್ದಾರಲ್ಲ ಅನ್ನೋ ಕೃತಜ್ಞತೆ ಕೂಡ ಇಲ್ಲ ಎಂದು ಹೇಳುತ್ತಾ ಎದ್ದು ಹೊರಟು ಹೋದಳು ಉಮಾ ಹೋದ ನಂತರ ಮತ್ತೆ ಪಾಯಸ ತಿನ್ನುತ್ತಾ ಕಿಚನ್ ಕಡೆಗೆ ನೋಡುತ್ತಾ, ಯಾವಾಗಲೂ ನನ್ನ ಮಗಳು ನನ್ನ ಮಗಳನ್ನು ಏನಾದರೂ ಅಂದರೆ ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಎಂದು ಸುಮ್ಮನೆ ಅರಚಾಡುತ್ತಾನಲ್ಲ ನಿಮ್ಮ ತಂದೆ. ಆತ ಇಷ್ಟೆಲ್ಲ ಮಾತುಗಳನ್ನು ಆಡುತ್ತಿದ್ದರೆ ಆತ ಏನು ಮಾಡ್ತಿದ್ದಾನೆ ಎಂದು ಕೇಳಿದ ಹರ್ಷ. ನಿನಗೇಕೆ ಹೇಳಬೇಕು, ನಾನು ಹೇಳಲ್ಲ ಎಂದು ಕೋಪದಿಂದ ಕಿರುಚಿದಳು ಉಮಾ. ನನಗೇನಂತೆ, ನಾಳೆ ಎಂದಾದರೂ ನನ್ನ ಮೇಲೆ ಅರಚುತ್ತಾನೆ ನೋಡು, ಆಗ ಹೇಳ್ತೇನೆ ನಿನ್ನ ಕೆಲಸ ಎಂದು ಹೇಳುತ್ತಾ ಪಾಯಸದ ಬಟ್ಟಲನ್ನು ಖಾಲಿ ಮಾಡಿ ಟೀಪಾಯ್ ಮೇಲೆ ಇಟ್ಟ ಹರ್ಷ. ಸ್ನಾನ ಮಾಡಿ ಅಶೋಕ್ ಹತ್ತಿರ ಹೋದ ಕಿರಣ್ ಆತನನ್ನು ಮೆಲ್ಲಗೆ ಎಬ್ಬಿಸಿ ಹೆಜ್ಜೆಗಳನ್ನು ಹಾಕಿಸುತ್ತಾ, ಅಪ್ಪ, ಆ ಧನಂಜಯ್ ಯಾರು ಗೊತ್ತಾ? ಚೌಧರಿ ತಾತನ ಮಗ ಎಂದು ಅಂದ. ಆ ಮಾತು ಕೇಳಿ ಅವರು ಶಾಕ್ ಆಗಿಯೇ ನೋಡಿದರು. ಹೌದು ಅಪ್ಪ, ಆದರೆ ನಿಮಗೆ ಆಕ್ಸಿಡೆಂಟ್ ಆತ ಮಾಡಿಸಿಲ್ಲ ಎಂದು ಗಟ್ಟಿಯಾಗಿ ಹೇಳ್ತಿದ್ದಾನೆ. ಯಾತಕೋ ಆತನ ಮಾತುಗಳು ನಿಜವೇನೋ ಅನ್ನಿಸಿದರೂ ನಿಮ್ಮನ್ನು ಹೀಗೆ ಮಾಡಿದವರು ಯಾರು ಎಂಬುದು ಆತನಿಗೆ ಚೆನ್ನಾಗಿ ಗೊತ್ತು ಎಂದು ಒಪ್ಪಿಕೊಂಡಿದ್ದಾನೆ. ಆದರೆ ಅವರ ಬಗ್ಗೆ ಹೇಳಲ್ವಂತೆ ಎಂದು ಅಂದ ಕಿರಣ್. ಹೌದಾ ಎನ್ನುವಂತೆ ನೋಡಿದ ಅಶೋಕ್. ಆದರೂ ಅವರು ಯಾರು ಎಂದು ನಾನು ತಿಳಿದುಕೊಳ್ಳುತ್ತೇನೆ ಅಪ್ಪ. ಅವರು ಯಾರು ಎಂದು ನನಗೆ ತಿಳಿದ ದಿನವೇ ಅವರಿಗೆ ಈ ಭೂಮಿಯ ಮೇಲೆ ಕೊನೆಯ ದಿನ ಎಂದ ಕಿರಣ್. ಆ ಮಾತುಗಳನ್ನು ಕೇಳಿ ಬೇಡ ಎನ್ನುವಂತೆ ತಲೆ ಅಡ್ಡವಾಗಿ ಆಡಿಸಿದರು ಅಶೋಕ್. ಅಪ್ಪ, ಅವರ ಮೇಲೆ ಅಷ್ಟು ದಯೆ ತೋರಿಸುವ ಅಗತ್ಯವಿಲ್ಲ ಅಂದ ಕಿರಣ್. ಆತ ಮಗನ ಭುಜದ ಮೇಲೆ ಕೈ ಹಾಕಿ ಏನೋ ಹೇಳಲು ಪ್ರಯತ್ನಿಸಿದ, ಆದರೆ ಮಾತು ಬಾರದೆ ಹೇಳಲಾಗಲಿಲ್ಲ. ಆದರೆ ಆತ ಕೈ ಹಾಕಿದ ರೀತಿಯಲ್ಲಿಯೇ ಕಿರಣ್ಗೆ ಬಹಳಷ್ಟು ಎಮೋಷನ್ಸ್ ಅರ್ಥವಾಯಿತು. ತಡವಾಯಿತು, ಇನ್ನು ಮಲಗಿಯಪ್ಪ ಎಂದು ಅಶೋಕ್ನನ್ನ ಮಲಗಿಸಿದ ಕಿರಣ್ ಮಗನ ಕೈ ಹಿಡಿದು ಕೂರಲು ಸನ್ನೆ ಮಾಡಿದರು. ಕಿರಣ್ ಆತನ ಪಕ್ಕದಲ್ಲೇ ಕುಳಿತು, ನೋ ಅಪ್ಪ, ಅವರ ಸಹವಾಸಕ್ಕೆ ಹೋಗಿ ನನ್ನ ಲೈಫ್ ಹಾಳು ಮಾಡಿಕೊಳ್ಳಬೇಡ ಎಂದಲ್ಲವೇ ನೀವು ಹೇಳುತ್ತಿರುವುದು ಎಂದು ಕೇಳಿದ ಕಿರಣ್. ಹೌದು ಎನ್ನುವಂತೆ ತಲೆ ಆಡಿಸಿದರು ಅಶೋಕ್. ಕಿರಣ್ ಸಣ್ಣದಾಗಿ ನಕ್ಕು ಮುಂದೆ ಬಾಗಿ ಅವರ ಹಣೆಯ ಮೇಲೆ ಮುತ್ತು ಕೊಟ್ಟು, ಐ ಲವ್ ಯು ಅಪ್ಪ ಆ್ಯಂಡ್ ಐ ಆಮ್ ಸೋ ಸಾರಿ ಎನ್ನುತ್ತಾ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಹರ್ಷ ಅಂಕಲ್ನನ್ನು ಅಪಾರ್ಥ ಮಾಡಿಕೊಂಡು ಅವರ ಮೇಲೆ ಕೋಪದಿಂದ ನಿಮ್ಮನ್ನು ಅವರನ್ನು ಕೂಡ ಭೇಟಿಯಾಗಲು ಬಿಡದೆ ಬೇಸರಪಡಿಸಿದೆ. ಪ್ಲೀಸ್ ನನ್ನನ್ನು ಕ್ಷಮಿಸಿ ಅಪ್ಪ, ನಾನು ಬಹಳ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿದೆ ಎಂದು ಬೇಸರದಿಂದ ನೋಡಿದ ಕಿರಣ್. ಇಷ್ಟು ದಿನಕ್ಕೆ ಮಗ ಹರ್ಷನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಸಂತೋಷದಿಂದ ನೋಡುತ್ತಾ ಮುಂದೆ ಬರುವಂತೆ ಕರೆದರು. ಕಿರಣ್ ಮುಂದೆ ಬಾಗುತ್ತಿದ್ದಂತೆಯೇ ಹಣೆಯ ಮೇಲೆ ಮುತ್ತಿಟ್ಟರು ಅಶೋಕ್. ಅದರಿಂದ ಹ್ಯಾಪಿಯಾಗಿ ನಗುತ್ತಾ ಅವರ ಮೇಲೆ ತಲೆ ಇಟ್ಟುಕೊಂಡು, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂದ ಕಿರಣ್. ನಾಳೆ ಹರ್ಷ ಅಂಕಲ್ನನ್ನು ಭೇಟಿಯಾಗಲಿದ್ದೇನೆ. ಮೊದಲು ನಾನು ಭೇಟಿಯಾಗಿ ಸಾರಿ ಹೇಳಿ ನಿನಗಾಗಿ ಬರುವಂತೆ ಕೇಳುತ್ತೇನೆ. ನಿನಗೆ ಹ್ಯಾಪಿನಾ ಎಂದು ಕೇಳಿದ ಕಿರಣ್. ಅವರ ದೊಡ್ಡ ನಗು ನೋಡಿ ಕಿರಣ್ ನಗುತ್ತಾ, ಓಕೆ, ಇನ್ನು ಮಲಗಿ, ಬಹಳ ತಡವಾಯಿತು ಎಂದು ಹೇಳುತ್ತಾ ಬ್ಲ್ಯಾಂಕೆಟ್ ಹೊದಿಸಿ ಹೊರಗೆ ಹೋದ ಕಿರಣ್. ಅಷ್ಟರಲ್ಲೇ ಡೈನಿಂಗ್ ಟೇಬಲ್ ಹತ್ತಿರ ಕಾಯುತ್ತಿರುವ ಮಧುನನ್ನು ನೋಡಿ, ಕಾವ್ಯ ಕೌಶಿಕ್ ಅವರ ಡಿನ್ನರ್ ಆಯ್ತಾ ಎಂದು ಕೇಳಿದ ಕಿರಣ್. ನಮ್ಮಿಬ್ಬರದು ಬಿಟ್ಟು ಉಳಿದವರೆಲ್ಲರದ್ದು ಆಯಿತು, ಆದರೂ ಮಾವಯ್ಯನ ಜೊತೆ ಇಷ್ಟೊತ್ತು ಏನು ಮಾತನಾಡುತ್ತಿದ್ದೆ ಎಂದು ಕೇಳಿದಳು ಮಧು. ಅದಾ, ನಾಳೆ ಅವರಿಗಾಗಿ ಒಂದು ಒಳ್ಳೆಯ ಗಿಫ್ಟ್ ತರಲಿದ್ದೇನೆ ಎಂದು ಹೇಳಿದೆ ಅಷ್ಟೆ ಎಂದು ಹೇಳುತ್ತಾ ಮಧು ಬುಗ್ಗ ಹಿಡಿದು ಎಳೆದ ಕಿರಣ್. ಅಬ್ಬಾ, ಗಿಫ್ಟಾ ಎಂದು ಕಣ್ಣು ದೊಡ್ಡದು ಮಾಡಿಕೊಂಡು ನೋಡಿ, ನನಗೂ ಒಂದು ಗಿಫ್ಟ್ ಕೊಡಬಾರದ ರಾವಣ್ ಎಂದು ಕೇಳಿದಳು ಮಧು. ಓಯ್, ಇಷ್ಟು ದೊಡ್ಡ ಗಿಫ್ಟ್ ಪ್ಯಾಕೇಜ್ ನಾನಿರುವಾಗ ನಿನಗೆ ಇನ್ನು ಬೇರೆ ಗಿಫ್ಟ್ ಯಾಕೆ ರ್ಯಾಬಿಟ್, ನಾನು ಬೇಡವಾ ಎಂದು ಕೇಳಿದ ಕಿರಣ್. ಇಷ್ಟು ಪ್ರೆಷಿಯಸ್ ಗಿಫ್ಟನ್ನು ಯಾರಾದರೂ ಬೇಡ ಅಂತಾರಾ ಎಂದು ಹೇಳುತ್ತಾ ಕಿರಣ್ ಕೆನ್ನೆಯ ಮೇಲೆ ಪ್ರೇಮದಿಂದ ಕೈ ಇಟ್ಟು, ಇಷ್ಟು ತಡ ಮಾಡಿದೆ, ಊಟ ತಣ್ಣಗಾಗಿ ಹೋಯಿತು ಅಲ್ವಾ ಎಂದಳು ಮಧು. ಪರವಾಗಿಲ್ಲ ಬಿಡು, ಅಸಲಿಗೆ ಹೊಟ್ಟೆಯೊಳಗೆ ಹಸಿವು ಆಗಬೇಕು ಅಷ್ಟೇ, 2 ದಿನದ ಹಳೆಯ ಫುಡ್ ಕೂಡ ಒಳಗೆ ಹೋಗಿಬಿಡುತ್ತದೆ ಎಂದು ಅಂದ ಕಿರಣ್. ಆ ಮಾತುಗಳನ್ನು ಕೇಳಿ ನಗುತ್ತಾ, ಅಷ್ಟು ಹಣವಿದ್ದರೂ ಇಷ್ಟು ಸಿಂಪಲ್ ಆಗಿ ಇರ್ತೀಯಲ್ಲ ನೋಡು, ಅದಕ್ಕೆ ಈ ರಾವಣ್ ಅಂದರೆ ನನಗೆ ಹುಚ್ಚು ಎನ್ನುತ್ತಾ ಊಟ ಬಡಿಸುತ್ತಾ
ಹಾಂ, ಅವಾಗವಾಗ ಹಣದ ಗರ್ವ ಕೂಡ ತೋರಿಸ್ತೀಯ ಅಂದುಕೋ. ಅದು ಬೇರೆ ವಿಷಯ. ಅದು ಸರಿ ರಾವಣ್, ಇಷ್ಟಕ್ಕೂ ಮಾವಯ್ಯನಿಗಾಗಿ ಸಡನ್ನಾಗಿ ಈ ಗಿಫ್ಟ್ ಪ್ರೋಗ್ರಾಮ್ ಏನು? ಇಷ್ಟಕ್ಕೂ ಏನು ಗಿಫ್ಟ್ ಕೊಡ್ತೀಯಾ ಎಂದು ಬಹಳ ಕುತೂಹಲದಿಂದ ಕೇಳಿದಳು ಮಧು. ಅದು ಸರ್ಪ್ರೈಸ್ ರಾಬಿಟ್. ಆ ಸರ್ಪ್ರೈಸ್ ಅಪ್ಪಂಗಲ್ಲ, ಉಳಿದವರಿಗೆ. ಅಪ್ಪಂಗೆ ತನ್ನ ಗಿಫ್ಟ್ ಏನೆಂದು ಮುಂಚೆಯೇ ಗೊತ್ತು. ನಾನು ಅವರನ್ನು ಸರ್ಪ್ರೈಸ್ ಮಾಡಲು ಹೋಗಿ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲಾರೆ. ಅದನ್ನು ಸಡನ್ನಾಗಿ ನೋಡಿ ಅವರು ಎಮೋಷನಲ್ ಆಗಿ ಏನಾದರೂ ಸಂಭವಿಸಿದರೆ ಅದಕ್ಕೆ ಅಷ್ಟು ರಿಸ್ಕ್ ತಗೊಳ್ಳದೆ ಮುಂಚೆಯೇ ಹೇಳಿಬಿಟ್ಟೆ. ಅಷ್ಟರೊಳಗೆ ಅವರು ಪ್ರಿಪೇರ್ ಆಗ್ತಾರಲ್ಲ ಅಂದ ಕಿರಣ್. ನನಗೂ ಹೇಳಬಾರದಾ ಎಂದು ಇನ್ನೋಸೆಂಟ್ ಫೇಸ್ ಇಟ್ಟುಕೊಂಡು ಕೇಳಿದಳು ಮಧು. ಆ ಗಿಫ್ಟ್ ಏನಿರಬಹುದು ಎಂದು ತಲೆ ಬಡ್ಕೊಂಡು ಸಾಯ್ಬೇಡ, ಊಟ ಮಾಡು. ನನಗೆ ಇಂದು ಬಂದ ತಲೆನೋವಿಗೆ ಎಷ್ಟು ಕಿರಿಕಿರಿ ಅನ್ನಿಸುತ್ತಿದೆಯೋ ಅಂದ ಕಿರಣ್. ಟ್ಯಾಬ್ಲೆಟ್ ಕೊಡಲೆ ಎಂದು ಕೇಳಿದಳು ಮಧು. ಬೇಡವೇ, ಸ್ವಲ್ಪ ಶುಂಠಿ ಟೀ ಮಾಡಿಕೊಡ್ತೀಯಾ ಎಂದು ಕೇಳಿದ ಕಿರಣ್. ಟೀ ಮಾಡಲು ನನಗೇನು ಬೇಸರವಿಲ್ಲ, ಆದರೆ ಮತ್ತೆ ನಿದ್ರೆ ಬರಲ್ವೇನೋ ನೋಡು ಎಂದಳು ಮಧು. ಹಾಂ, ಈ ತಲೆನೋವಿಗೆ ಹೇಗೂ ನಿದ್ರೆ ಬರುವಂತಿಲ್ಲ ಬಿಡು, ಮಾಡು ಅಂದ ಕಿರಣ್. ಸರಿ, ನಾನು ಊಟ ಮಾಡಿಕೊಡುತ್ತೇನೆ ಎಂದಳು ಮಧು. ಉಮಾ ಅವರು ಬಿಟ್ಟು ಹೋದ ನಂತರ ಮಗನ ಜೊತೆ ಏನು ಮಾತನಾಡಬೇಕೆಂದು ತಿಳಿಯದೆ ಹಾಗೆಯೇ ನಿಂತಿದ್ದ ಚೌಧರಿಯನ್ನು ನೋಡಿ, ತಾತಯ್ಯ, ಇನ್ನೂ ನಿಂತೇ ಇದೆಯಲ್ಲ, ಯಾಕೆ? ಇದು ನಿನ್ನ ಮಗನ ಆಫೀಸ್, ಅಂದರೆ ನಿನ್ನದೇ. ಕಮಾನ್, ಡ್ಯಾಡಿ ಕ್ಯಾಬಿನ್ಗೆ ಹೋಗೋಣ ಬಾ ಎಂದು ಕೈ ಹಿಡಿದುಕೊಂಡ ರಿಹಾನ್. ರಿಹಾನ್ ಎಂದು ಮೊಮ್ಮಗನನ್ನು ತಡೆದು, ನನ್ನ ಮೇಲೆ ನಿನಗೆ ಕೋಪವಿಲ್ಲವೇ ಎಂದು ಕೇಳಿದರು ಚೌಧರಿ. ಕೋಪ ಯಾಕೆ ತಾತಯ್ಯ ಎಂದು ಕೇಳಿದ ರಿಹಾನ್. ಅಂದು ನಿನ್ನನ್ನು ಕಿಡ್ನ್ಯಾಪ್ ಮಾಡಿಸಿದೆನಲ್ಲ ಅಂದರು ಚೌಧರಿ. ಓಹೋ ಅದಾ, ನನಗೇನು ಕೋಪವಿಲ್ಲ. ಬದಲಾಗಿ ನಿನ್ನಿಂದ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಿದ್ದಕ್ಕೆ ಹ್ಯಾಪಿಯಾಗಿದೆ. ನಿನಗೊಂದು ವಿಷಯ ಗೊತ್ತಾ? ನನಗೆ ಇಂತಹ ಅಡ್ವೆಂಚರ್ಸ್ ಅಂದರೆ ಬಹಳ ಇಷ್ಟ. ಚಿಕ್ಕಂದಿನಿಂದ ಡ್ಯಾಡಿ ಸೆಕ್ಯೂರಿಟಿಯಿಂದ ತಪ್ಪಿಸಿಕೊಳ್ಳಲು ಏನೇನೋ ಮಾಡುತ್ತಿದ್ದೆ. ಆದರೆ ಮೊನ್ನೆ ನೀನು ಮಾಡಿಸಿದ ಕಿಡ್ನ್ಯಾಪ್ ನನಗೆ ಬಲೆ ಇಷ್ಟವಾಯಿತು ಎಂದು ನಗುತ್ತಾ ಹೇಳಿದ ರಿಹಾನ್. ಆ ಮಾತುಗಳನ್ನು ಕೇಳಿ ಚೌಧರಿ ಸಣ್ಣದಾಗಿ ನಗುತ್ತಾ, ನಿನಗೊಂದು ವಿಷಯ ಗೊತ್ತಾ? ಯಾರಿಗೆ ಇಷ್ಟವಿರಲಿ ಇಲ್ಲದಿರಲಿ, ನೀನು ಅಚ್ಚು ನಿನ್ನ ಸೋದರತ್ತೆಯ ಹೋಲಿಕೆಯಲ್ಲಿ ಹುಟ್ಟಿದ್ದೀಯ. ಹೋಲಿಕೆಗಳೇ ಅಲ್ಲ ಈ ಮಾತುಗಳು, ಓಡಿ ಹೋಗುವುದು ಎಲ್ಲವೂ ನಿನ್ನ ಅತ್ತೆಯ ಹೋಲಿಕೆಯೇ. ಆಕೆ ಕೂಡ ಅಷ್ಟೇ ನನ್ನ ಸೆಕ್ಯೂರಿಟಿಯಿಂದ ತಪ್ಪಿಸಿಕೊಳ್ಳಲು ಏನೇನೋ ಮಾಡ್ತಿದ್ಲು ಎನ್ನುತ್ತಾ ಮೊಮ್ಮಗನ ಮುಖವನ್ನು 2 ಕೈಗಳಲ್ಲಿ ಹಿಡಿದು ಮುತ್ತಿಟ್ಟು ಎದೆಗೆ ಅಪ್ಪಿಕೊಂಡು, ಈ ತಾತಯ್ಯ ನಿನಗಾಗಿ ಏನಾದರೂ ಕೊಡಬೇಕು ಅಂದುಕೊಂಡಿದ್ದಾನೆ. ನಿನಗೆ ಏನು ಬೇಕು ಮಗನೇ ಎಂದು ಕೇಳಿದರು ಚೌಧರಿ, ಮೊಮ್ಮಗನ ಕಡೆ ಪ್ರೇಮದಿಂದ ನೋಡುತ್ತಾ. ಓ ಥ್ಯಾಂಕ್ ಯು ತಾತಯ್ಯ, ಈಗ ನಾನು ಬಹಳ ಹ್ಯಾಪಿಯಾಗಿದ್ದೇನೆ. ಏಕೆಂದರೆ ಡ್ಯಾಡಿಗೆ ಅವರ ಡ್ಯಾಡಿ ಸಿಕ್ಕಿದ್ದಾರೆ. ಸೊ ಐ ಆಮ್ ಫುಲ್ ಹ್ಯಾಪಿ. ಈಗ ನನಗೆ ಇದಕ್ಕಿಂತ ಹೆಚ್ಚೇನೂ ಬೇಡ. ಬಟ್ ಫ್ಯೂಚರ್ನಲ್ಲಿ ಖಂಡಿತ ಕೇಳಿದಾಗ ಇಲ್ಲ ಎನ್ನದೇ ಕೊಡಬೇಕು ಎಂದು ಅಂದ ರಿಹಾನ್. ಖಂಡಿತ ಕೊಡುತ್ತೇನೆ ಮಗನೇ, ನಾನು ಮಾತು ಕೊಡುತ್ತಿದ್ದೇನೆ ಅಲ್ವಾ ಅಂದರು ಚೌಧರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ತಾತಯ್ಯ ಅಂದ ರಿಹಾನ್. ಚೌಧರಿ ಮಗನ ಹತ್ತಿರ ಹೋಗಿ, ನಾನು ಮನೆಗೆ ಹೋಗುತ್ತಿದ್ದೇನೆ ಧನಂಜಯ್, ಅದು ನಿನ್ನ ಮನೆ. ನೀನು ನಿನ್ನ ಮನೆಗೆ ಯಾವಾಗ ಬರಬೇಕಾದರೂ ಬರಬಹುದು ಅಂದರು. ಆ ಮಾತುಗಳಿಗೆ ಏನು ಮಾತನಾಡದೆ ಮೌನವಾಗಿ ನಿಂತಿದ್ದ ಧನಂಜಯ್. ಅದು ಡ್ಯಾಡಿ ಮನೆ, ಆದರೆ ನನ್ನ ಮನೆ ಕೂಡ ಹೌದಲ್ಲ, ಆಗ ನಾನು ಪ್ರತಿದಿನ ಅಲ್ಲಿಗೆ ಬರುತ್ತೇನೆ ಅಂದ ರಿಹಾನ್. ನೀನು ಅಲ್ಲೇ ಇದ್ದರೆ ನಾನು ಇನ್ನೂ ಹ್ಯಾಪಿ ಎಂದು ನಗುತ್ತಾ ಅಂದರು ಚೌಧರಿ. ರಿಹಾನ್ ಕೂಡ ನಕ್ಕು, ಬಾಯ್ ತಾತಯ್ಯ, ಲವ್ ಯು ಅಂದ. ಲವ್ ಯು ಟು ಮಗನೇ ಎಂದು ಹೇಳಿ ಮಗನ ಕಡೆ ನೋಡಿ ಅಲ್ಲಿಂದ ಹೊರಟರು ಚೌಧರಿ. ಅವರು ಹೋದ ಕೂಡಲೇ ರಿಹಾನ್ ತನ್ನ ಮಮ್ಮಿ ಹತ್ತಿರ ಹೋಗಿ, ಮಮ್ಮಿ, ನನ್ನನ್ನು ಬೈಯುವಾಗ ಯಾವಾಗಲೂ ಎಲ್ಲೋ ಯಾರೋ ಹೋಲಿಕೆಗಳು ಅಂತ ಬೈಯುತ್ತಿದ್ದೆ. ಅವು ಉಮಾ ಅತ್ತೆಯ ಹೋಲಿಕೆಗಳು ಎಂದೇ ಅಲ್ವಾ ಎಂದು ಕರುಣಾಗೆ ಇರಿಟೇಷನ್ ತರಿಸಿ ನಕ್ಕನು. ರಾತ್ರಿ ಊಟವಾದ ನಂತರ ಟೀ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಬಾಲ್ಕನಿಯಲ್ಲಿ ಕುಳಿತು ತಲೆ ಹೊತ್ತಿಕೊಳ್ಳುತ್ತಿದ್ದ ಕಿರಣ್ಣನ್ನು ನೋಡಿ ಟೀ ಕಪ್ ನೀಡಿ ತಾನು ಬೆರಳುಗಳಿಂದ ಮಸಾಜ್ ಮಾಡಿದಳು ಮಧು. ಟೀ ಕುಡಿಯುತ್ತಾ ಮಧು ಮಾಡುತ್ತಿರುವ ಮಸಾಜ್ ಅನುಭವಿಸುತ್ತಾ, ಹಾ ರ್ಯಾಬಿಟ್, ನಿನ್ನ ಕೈಯಲ್ಲಿ ಏನೋ ಜಾದೂ ಇದೆ ಅಂದ ಕಿರಣ್ ಕಣ್ಣು ಮುಚ್ಚಿ ಮಧು ಸ್ಪರ್ಶವನ್ನು. ಆ ಮಾತುಗಳಿಗೆ ಮಧು ನಗುತ್ತಾ ಮುಂದೆ ಬಾಗಿ ಕಿರಣ್ ತಲೆಯನ್ನು 2 ಕೈಗಳಿಂದ ಹಿಂದಕ್ಕೆ ಬಗ್ಗಿಸಿ ಮುತ್ತಿಟ್ಟು, ಈಗ ಹೇಗಿದೆ ಎಂದು ಕೇಳಿದಳು. ಚೆನ್ನಾಗಿದೆ, ನಿನ್ನ ಬೆರಳುಗಳು ನೋವಾದರೆ ಬಿಟ್ಟು ಬಿಡು ಅಂದ ಕಿರಣ್. ನನಗೇನೂ ನೋವಿಲ್ಲ, ಆದರೆ ನೀನು ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಆಗು ಎನ್ನುತ್ತಾ ಕುತ್ತಿಗೆಯ ಮೇಲೆಯೂ ಮಸಾಜ್ ಮಾಡಿದಳು. ಹಾ ರ್ಯಾಬಿಟ್, ನೀನಿಲ್ಲದಿದ್ದರೆ ನಾನೇನಾಗಿ ಹೋಗುತ್ತಿದ್ದನೋ ಎಂದು ಅಂದ ಆ ಮಸಾಜ್ ಅನುಭವಿಸುತ್ತಾ. ಆ ಮಾತುಗಳನ್ನು ಕೇಳಿ ನಗುತ್ತಾ,
ನೀನಿನ್ನು ಗಿಫ್ಟ್ ಬಗ್ಗೆ ಹೇಳಲೇ ಇಲ್ಲ. ಅದೇನಿರಬಹುದು ಎಂದು ಆಲೋಚಿಸಿ ಯೋಚಿಸಿ ನನಗೆ ತಲೆನೋವು ಬರುವಂತಿದೆ. ಅಲ್ಲ ಹೊಡೆದು ಹೋಗುವಂತಿದೆ ಅಂದಳು ಮಧು. ಆ ಮಾತುಗಳನ್ನು ಕೇಳಿ ಹ್ಯಾಪಿಯಾಗಿ ನಗುತ್ತಾ ಮಧು ಕೈ ಹಿಡಿದು ಮುಂದೆ ಎಳೆದು ಮಡಿಲಲ್ಲಿ ಕುಳ್ಳಿರಿಸಿಕೊಂಡ ಕಿರಣ್. ಹಾಯ್ ಹಲೋ, ವೆಲ್ಕಮ್ ಟು ಮೈ ಚಾನಲ್. ಹೇ, ನಾಳೆ ನೋಡ್ತೀಯಲ್ಲವೇ ರ್ಯಾಬಿಟ್, ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವುದು ಏತಕ್ಕೆ? ನಿನ್ನ ಆತುರವೇ ಹಾಗೆ ಅಂದ ಕಿರಣ್. ಯು ನೋ ರಾವಣ್, ನಿನ್ನ ಬಗ್ಗೆ ಎಲ್ಲವೂ ಗೊತ್ತು ಅಂತ, ನಿನ್ನ ಹತ್ತಿರ ನನಗೆ ತಿಳಿಯದ ರಹಸ್ಯಗಳೇನೂ ಇಲ್ಲ ಅಂತ ನಾನು ನಿನ್ನ ಮನಸ್ಸನ್ನು ಆಲೋಚನೆಗಳನ್ನು ಇಟ್ಟೆ ಗುರುತಿಸಬಲ್ಲೆ ಅಂತ ಅನ್ನೋದು ನನ್ನ ಸ್ಟ್ರಾಂಗ್ ನಂಬಿಕೆ. ನೀನು ಸಡನ್ನಾಗಿ ಗಿಫ್ಟ್ ಬಗ್ಗೆ ಹೇಳಿ ನನ್ನ ನಂಬಿಕೆಯ ಮೇಲೆ ಏಟು ನೀಡಿದ್ದೆ ಅಪ್ಪ. ಅಂತಹ ವಾಲ್ಯೂಬಲ್ ಗಿಫ್ಟ್ ಏನು ತರ್ತಿದ್ದೀಯಾ ಅಂತ ನಾನು ರಕರಕವಾಗಿ ಇಮ್ಯಾಜಿನ್ ಮಾಡಿಕೊಳ್ಳಲಾರದೆ ಪರದಾಡುತ್ತಿದ್ದೇನೆ ಎಂದು ಹೇಳುತ್ತಾ ಕಿರಣ್ ಕೊರಳ ಸುತ್ತ ಕೈಗಳನ್ನು ಹಾಕಿ ಅವನ ಕಣ್ಣುಗಳೊಳಗೆ ನೋಡುತ್ತಾ ಹೇಳಿದಳು ಮಧು. ನಾನು ನೀಡುವ ಗಿಫ್ಟ್ ಕೂಡ ನಿನಗೆ ಚೆನ್ನಾಗಿ ಪರಿಚಯವಿರುವುದೇ ಬಿಡು. ಬಟ್ ಈ ಟೈಮ್ನಲ್ಲಿ ನೀನು ಗೆಸ್ ಮಾಡಲಾಗುತ್ತಿಲ್ಲ ಅಷ್ಟೆ. ಅದು ಕೂಡ ನಿನ್ನ ಫಾಲ್ಟ್ ಏನು ಅಲ್ಲ ಬಿಡು. ಅಪ್ಪಂಗೆ ಸಂತೋಷ, ನಿನಗೆ ಸರ್ಪ್ರೈಸ್, ಎರಡೂ ಒಂದೇ ಸಲ ಉಂಟಾಗುತ್ತವೆ. ಅದಕ್ಕಾಗಿ ನಾಳೆಯವರೆಗೂ ವೆಯ್ಟ್ ಮಾಡಲೇಬೇಕು ರ್ಯಾಬಿಟ್, ತಪ್ಪದು ಅಂದ ಕಿರಣ್. ಆ ಮಾತುಗಳನ್ನು ಕೇಳಿ ಕಿರಣ್ ಕಡೆ ಪ್ರೇಮದಿಂದ ನೋಡುತ್ತಾ, ನೀನು ವೆಯ್ಟ್ ಮಾಡು ಎಂದು ಹೇಳಬೇಕೆ ಹೊರತು ನಾನು ಲೈಫ್ ಲಾಂಗ್ ವೆಯ್ಟ್ ಮಾಡುತ್ತೇನೆ ರಾವಣ್. ಅದು ಸರ್ಪ್ರೈಸ್ಗಾಗಿ ಆದರೂ ಸರಿ, ಗಿಫ್ಟ್ಗಾಗಿ ಆದರೂ ಸರಿ, ಇನ್ನು ಎನ್ನುತ್ತಾ ಮುಂದೆ ಬಾಗಿ ನಿನಗಾಗಿಯಾದರೂ ಎಂದು ರೊಮ್ಯಾಂಟಿಕ್ ವಾಯ್ಸ್ನಲ್ಲಿ ಹೇಳಿದಳು ಮಧು. ಆ ವಾಯ್ಸ್ ಕೇಳಿ ಮಧು ಕಡೆಗೆ ಒಂದು ಸುಂದರವಾದ ನಗು ಬೀರುತ್ತಾ, ಓಯ್, 1 ವೀಕ್ವರೆಗೂ ಭರಿಸಲಾರೆ ಎಂದು ಅಂದೆಯಲ್ಲವೇ ರ್ಯಾಬಿಟ್, ಮತ್ತೆ ಇದೇನೋ ಸಡನ್ನಾಗಿ ಮೂಡ್ ಚೇಂಜ್ ಮಾಡ್ತಿದ್ದೀಯಾ? ಅಷ್ಟರಲ್ಲೇ OPK ಬಂದು ಬಿಟ್ಟಿತಾ ಎಂದು ಸಣ್ಣದಾಗಿ ಹಸ್ಕಿ ವಾಯ್ಸ್ನಲ್ಲಿ ಕೇಳಿದ ಕಿರಣ್. ದೇವರೇ, ನಿಮಗೆ ಹಾಗೆ ಅರ್ಥವಾಯಿತಾ ರಾವಣ್? ಇದು ಅದು ಅಲ್ಲಮ್ಮ, ಫುಲ್ ಲವ್ ಅನ್ನೋ ಮಾತು, ರೊಮ್ಯಾನ್ಸ್ ಅಲ್ಲ ಎಂದು ಹೇಳುತ್ತಾ, ಯುನೋ, ನೀನು ನಮ್ಮನ್ನು ಹಿಟ್ ಏರಿಸಲು ಏನೇನೋ ಮಾಡುವ ಅವಶ್ಯಕತೆ ಇಲ್ಲ. ಹೀಗೆ ರೊಮ್ಯಾಂಟಿಕ್ ಆಗಿ ನೋಡುತ್ತಾ ಒಂದು ಸ್ಮೈಲ್ ಬೀರಿ ಸಣ್ಣದಾಗಿ ಸಿಂಪಲ್ ಆಗಿ ಟಚ್ ಮಾಡ್ತೀಯಲ್ಲ ನೋಡು, ಅದೇ ಸಾಕು. ದಿನಗಳ ಕಾಲ ಏಕಮ್ಮ ವರ್ಷಗಟ್ಟಲೆ ನೂಕಿಬಿಡಬಹುದು ಎನ್ನುತ್ತಾ ಕಿರಣ್ ಮುಖವನ್ನು 2 ಕೈಗಳಲ್ಲಿ ತೆಗೆದುಕೊಂಡು, ಬಹಳ ಮಾತುಗಳನ್ನು ಕಲ್ತಿದ್ದೀಯಲ್ಲ ರ್ಯಾಬಿಟ್. ಅದಕ್ಕೂ ಮುಂಚೆ ಕಾಗೆಯಂತೆ ಅರಚುತ್ತಿದ್ದೆ, ಈಗ ಬಲೆ ಸ್ವೀಟಾಗಿ ಮಾತನಾಡುತ್ತಿದ್ದೀಯಲ್ಲ. ನಿನಗೊಂದು ವಿಷಯ ಹೇಳಲಾ? ನನಗೆ ನಿನ್ನ ಸ್ವೀಟ್ ಮಾತುಗಳಿಗಿಂತ ಕಾಗೆಯಂತೆ ಅರಚುತ್ತಾ ಕಿಟ್ ಕಿಟ್ ಎನ್ನುತ್ತೀಯಲ್ಲ ನೋಡು, ಅದರಲ್ಲೇ ಇಷ್ಟ ಎನ್ನುತ್ತಾ ಮಧುವನ್ನು ಗುಂಡಿಗೆ ಹತ್ತಿಕೊಂಡನು ಕಿರಣ್ ಕುತ್ತಿಗೆಯ ಮಡಿಕೆಯಲ್ಲಿ ತಲೆ ತೂರಿಸಿ, ತಲೆನೋವು ಕಡಿಮೆಯಾಯಿತಾ ಎಂದು ಮೆಲ್ಲಗೆ ಕೇಳಿದಳು ಮಧು. ಕಡಿಮೆಯಾದಂತೆಯೇ ನನಗೆ ನಿದ್ರೆ ಬರುತ್ತಿದೆ ಎಂದು ಅಂದ ಕಿರಣ್ ಕುತ್ತಿಗೆಯ ಮೇಲೆ ಮುತ್ತಿಟ್ಟು ಮೇಲೆ ಎದ್ದು ನಡೆ ಮಲಗುವೆಯಂತೆ ಅಂದಳು ಮಧು. ಚೇರ್ನಿಂದ ಎದ್ದು ರೂಮಿಗೆ ಹೋಗಿ ಬೆಡ್ ಮೇಲೆ ಬಿದ್ದ ಕಿರಣ್. ಈ ಕಡೆಯಿಂದ ಆ ಕಡೆಗೆ ಮಲಗುತ್ತೀಯಲ್ಲ, ಸರಿಯಾಗಿ ಮಲಗು ರಾವಣ್ ಎಂದು ಕಿರಣ್ ಕಾಲುಗಳನ್ನು ಪಕ್ಕಕ್ಕೆ ಎಳೆದಳು ಮಧು ಕೈ ಹಿಡಿದು ಬೆಡ್ ಮೇಲೆ ಎಳೆದು ಪಕ್ಕದಲ್ಲಿ ಮಲಗಿಸಿಕೊಂಡ ಕಿರಣ್. ಮಲಗು ರಾವಣ್, ನಾನು ಫ್ರೆಶ್ ಆಗಬೇಕು ಎಂದಳು ಮಧು. ನಾನು ನಿದ್ರೆ ಹೋಗುವವರೆಗೂ ಇರುವೆ ರ್ಯಾಬಿಟ್ ಅಂದ ಕಿರಣ್ ಹತ್ತಿರಕ್ಕೆ ಎಳೆದುಕೊಂಡು ಬೆನ್ನ ಮೇಲೆ ಮುತ್ತಿಡುತ್ತಾ. ಆ ಮುತ್ತಿಗೆ ಕಣ್ಣು ಮುಚ್ಚಿ ಸರಿ ಮಲಗು ಎಂದು ಹಾಗೆಯೇ ಪಕ್ಕದಲ್ಲಿ ಮಲಗಿದಳು ಮಧು. 5 ನಿಮಿಷಕ್ಕೆ ನಿದ್ರಿಸಿದ ಕಿರಣ್ಣನ್ನು ನೋಡಿ ತಲೆಯಲ್ಲಿ ಬೆರಳುಗಳನ್ನಿಟ್ಟು ಆಡಿಸುತ್ತಾ ಎಚ್ಚರವಾಗಿದ್ದಾಗ ಗರ್ಜಿಸುವ ಸಿಂಹದಂತೆ ಕಣ್ಣುಗಳಿಂದ ವಾಯ್ಸ್ನಿಂದಲೇ ಕಂಟ್ರೋಲ್ ಮಾಡ್ತಿರ್ತಾನೆ. ಆದರೆ ಮಲಗಿದ್ರೆ ನೋಡು, 3 ವರ್ಷದ ಮಗುವಿನಂತೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ. ನನ್ನನ್ನು ರ್ಯಾಬಿಟ್ ಅಂತೀಯಲ್ಲ, ಈಗ ನೀನು ಸೇಮ್ ಹಾಗೆಯೇ ಇದ್ದೀಯ ರಾವಣ್ ಎನ್ನುತ್ತಾ ಮುಂದೆ ಬಾಗಿ ಮುತ್ತಿಟ್ಟು ಪಿಂಕ್ ಆಗಿರುವ ತುಟಿಗಳನ್ನು ಬೆರಳಿನಿಂದ ಮೆಲ್ಲಗೆ ಉಜ್ಜುತ್ತಾ, ಇಷ್ಟು ಸುಂದರವಾಗಿದ್ದೀಯಲ್ಲ, ಅದಕ್ಕೆ ಅಷ್ಟು ಪೊಗರು ಅಂದುಕೊಳ್ಳುತ್ತೇನೆ. ಯಾಕೆ ಇಷ್ಟು ಸುಂದರವಾಗಿ ಹುಟ್ಟಿದೆಯೋ? ನನಗೆ ನಿನ್ನನ್ನು ನೋಡಿದರೆ ತುಂಬ ಜಲಸಿಯಾಗುತ್ತದೆ ಗೊತ್ತಾ ಎನ್ನುತ್ತಾ ಕೆನ್ನೆಯ ಮೇಲೆ ಕೈ ಇಟ್ಟು ಟ್ರಿಮ್ಮಿಂಗ್ನಲ್ಲಿರುವ ಗಡ್ಡವನ್ನು ಉಜ್ಜುತ್ತಾ, ಓ ಮೈ ಗಾಡ್, ಇನ್ನೂ ಇಲ್ಲೇ ಇದ್ದರೆ ನಿಜವಾಗಿಯೂ ನಾನೇ ನಿನ್ನನ್ನು ಎಬ್ಬಿಸುವಂತಿದ್ದೇನೆ ಎನ್ನುತ್ತಾ ತಲೆ ಕೊಡವಿಕೊಂಡು ಬೆಡ್ ಇಳಿದು ಫ್ರೆಶ್ ಆಗಿ ಬಂದು ಮಲಗಿದಳು ಮಧು. ಬೆಳಿಗ್ಗೆ ಕಾಫಿ ಕಪ್ ಪಡೆಯುತ್ತಾ
ಏನಿದು ಅಸಮಾಧಾನ? ಸ್ವಲ್ಪ ನಗುತ್ತಾ ಕೊಡಬಾರದೆ ಅಂದ ಹರ್ಷ. ಇಹಿಹಿಹಿ ಸಾಕಾ, ಇನ್ನು ಬೇಕಾ ಅಂದಳು ಉಮಾ ಫೇಕ್ ಸ್ಟೈಲ್ ನೀಡುತ್ತಾ. ಬೇಡ ಬಿಡು, ಇದಕ್ಕಿಂತ ಆ ಸಿಡಿಮಿಡಿಯೇ ಬೆಟರ್ ಆಗಿದೆ ಅಂದ ಹರ್ಷ. ಹೌದಲ್ಲ, ಬಾಯಿ ಮುಚ್ಚಿಕೊಂಡು ಕುಡಿಯಿರಿ ಎಂದು ಅಂದಳು ಉಮಾ. ನಾನು ಈ ದಿನ ಬಹಳ ಸಂತೋಷವಾಗಿದ್ದೇನೆ. ನಿನ್ನ ಜೊತೆ ಜಗಳವಾಡಿ ನನ್ನ ಸಂತೋಷವನ್ನು ಹಾಳಿ ಮಾಡಿಕೊಳ್ಳಲು ಇಷ್ಟವಿಲ್ಲ. ಅದಕ್ಕೆ ನಿನ್ನನ್ನು ಬಿಟ್ಟು ಬಿಡುತ್ತಿದ್ದೇನೆ ಅಂದ ಹರ್ಷ. ಅಬ್ಬೋ, ಇಲ್ಲದಿದ್ದರೂ ನೀವು ಮಾಡುವುದೇನೂ ಇಲ್ಲ ಅಂತ ನಮಗೆ ಗೊತ್ತು ಬಿಡಿ. ಕಾಫಿ ಕುಡಿಯಿರಿ, ತಣ್ಣಗಾಗುತ್ತದೆ ಅಂದಳು ಉಮಾ. ಇಷ್ಟರಲ್ಲಿ ಕೆಳಗೆ ಬಂದ ಮಗಳನ್ನು ನೋಡಿ ಶ್ರಾವ್ಯ ಎಂದು ಕರೆದ ಹರ್ಷ. ಬ್ರೇಕ್ಫಾಸ್ಟ್ ಮಾಡಲು ಕೂರಲು ಹೋಗುತ್ತಾ ಹಾ ಡ್ಯಾಡಿ ಅಂದಳು ಶ್ರಾವ್ಯ. ನಿನ್ನನ್ನು ಇಂದಿನಿಂದ ಕಾಲೇಜಿಗೆ ನಾನೇ ಡ್ರಾಪ್ ಮಾಡುತ್ತೇನೆ ಅಂದ ಹರ್ಷ. ಆ ಮಾತು ಕೇಳಿ ಉಮಾ ಗಂಡನ ಕಡೆ ಒಂದು ಲುಕ್ ನೀಡಿದಳು. ನಿಮಗೆ ಅಷ್ಟು ಶ್ರಮ ಯಾಕೆ ಡ್ಯಾಡಿ? ನಮ್ಮ ಆಫೀಸ್ ಕಾಲೇಜು ಒಂದೇ ಸೈಡ್ ಅಲ್ವಲ್ಲ ಅಂದಳು ಶ್ರಾವ್ಯ ಆಶ್ಚರ್ಯದಿಂದ ನೋಡುತ್ತಾ. ಶ್ರಮೆಯಾದರೆ ತಂದೆಯಲ್ಲವೇ, ತಪ್ಪದು ಬೇಬಿ. ಸಮ್ ಸೆಕ್ಯೂರಿಟಿ ರೀಸನ್ಸ್ ಎಂದು ಅಂದ ಹರ್ಷ. ದೇವ್ರೇ, ಇಷ್ಟೊಂದು ಓವರ್ ಆಕ್ಷನ್ ಭರಿಸುವುದು ಬಹಳ ಕಷ್ಟ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಿದ್ಲು ಉಮಾ. ಇಟ್ಸ್ ಓಕೆ ಡ್ಯಾಡ್, ನಾನು ಅಣ್ಣನ ಜೊತೆ ಹೋಗ್ತೇನೆ ಬಿಡು. ನೀವೇನು ಟೆನ್ಷನ್ ಪಡಬೇಡ. ಡಾಕ್ಟರ್ ನಿಮಗೆ ಸ್ಟ್ರೆಸ್ ತಗೋಬೇಡಿ ಅಂತ ಅಂದಿದ್ದಾರೆ ಅಲ್ವಾ, ಮರೆತೋದ್ರಾ ಎಂದು ಅಂದಳು ಶ್ರಾವ್ಯ. ಡಾಕ್ಟರ್ಸ್ಗೇನು ಹೋಯಿತು ಮಗಳೇ, 100 ಹೇಳ್ತಾರೆ. ಹೆಣ್ಣು ಮಗಳ ತಂದೆಯ ಕಷ್ಟ ಅವರಿಗೆ ಏನು ಗೊತ್ತು ಅಂದ ಹರ್ಷ. ಇನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಇವರಿಗೆ ಒಬ್ಬರಿಗೆ ಇದೆ ನೋಡಿ ಹೆಣ್ಣು ಮಗು, ಅದೇನೋ ಅವನು ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಹೋಗುತ್ತಿರುವಂತೆ ಬಿಲ್ಡಪ್ ಕೊಡ್ತಿದ್ದಾನೆ ಎಂದು ಅಂದುಕೊಂಡಳು ಉಮಾ ಮನಸ್ಸಿನಲ್ಲಿ. ಏನಿತು ಡ್ಯಾಡಿ, ಈ ದಿನ ಬಲೆ ಹೊಸದಾಗಿ ಮಾತನಾಡುತ್ತಿದ್ದೀರಿ ಎಂದು ನಕ್ಕಳು ಶ್ರಾವ್ಯ. ಹೊಸ ಹೊಸ ಸತ್ಯಗಳು ತಿಳಿಯುತ್ತಿವೆಯಲ್ಲ ಬಂಗಾರ, ಅದಕ್ಕೆ ನಮ್ಮ ಭಯಗಳು ನಮಗಿರುತ್ತವೆ ಅಲ್ವಾ ಎಂದು ಅಂದ ಹರ್ಷ. ಡ್ಯಾಡ್, ನೀವೇನು ಹೆದರಬೇಡಿ, ಶ್ರಾವ್ಯಳನ್ನು ನಾನು ಡ್ರಾಪ್ ಮಾಡ್ತೇನೆ. ನೀನು ಆಫೀಸಿಗೆ ಹೋಗು ಅಂದ ಆಗಷ್ಟೇ ಕೆಳಗೆ ಬಂದ ಆದಿ. ಥ್ಯಾಂಕ್ ಯು ಮಗನೆ, ಈ ಮನೆಯಲ್ಲಿ ನಾನು ಎಲ್ಲರಿಗಿಂತ ಹೆಚ್ಚಾಗಿ ನಂಬುವುದು ನಿನ್ನನ್ನೇ. ಯು ಆರ್ ಮೈ ಲವ್ವಿಂಗ್ ಸನ್. ಈ ನಡುವೆ ನಾನು ಕೆಲವರನ್ನ ಅಸಲು ನಂಬಲಾಗುತ್ತಿಲ್ಲ ಅಂದುಕೋ ಅಂದ ಹರ್ಷ ಕಾಫಿ ಕಪ್ ಕೆಳಗೆ ಇಡುತ್ತಾ. ಕ್ಯಾಪ್ಸಿಕಮ್ ಕಟ್ ಮಾಡುತ್ತಿದ್ದ ಉಮಾ ತಲೆ ಎತ್ತಿ ಹರ್ಷನ ಕಡೆ ನೋಡಿ, ಸ್ವಲ್ಪ ಮುಂದು ಇಂದು ಆಲೋಚಿಸಿ ಮಾತನಾಡು ಹರ್ಷ. ಇಲ್ಲದಿದ್ದರೆ ಆಮೇಲೆ ಫೀಲ್ ಆಗ್ತೀಯಾ. ನನಗೇಕೆ ಇಷ್ಟೊಂದು ಕಿರಿಕಿರಿ ಅಂದುಕೊಂಡಳು ಉಮಾ ಮನಸ್ಸಿನಲ್ಲಿ. ನೀನು ಹಾಗೆ ನೋಡಿದರೂ ನನಗೇನು ಭಯವಿಲ್ಲ. ಹೇಳ್ತಿದ್ದೇನಲ್ಲ, ನಾನು ಇಂದು ಫುಲ್ ಖುಷಿಯಾಗಿದ್ದೇನೆ ಎಂದು. ನೀನು ನಿನ್ನ ರೌಡಿ ಏನು ಪ್ಲ್ಯಾನ್ ಮಾಡುತ್ತಿದ್ದೀರೋ ನನಗೆ ಚೆನ್ನಾಗಿ ಗೊತ್ತು. ಹೂವಿನಂತಹ ನನ್ನ ಮಗಳನ್ನು ಕರೆದುಕೊಂಡು ಹೋಗಿ ಆ ನರಕಕ್ಕೆ ಹಾಕೋಣ ಅನ್ನೋದೇ ತಾನೇ ನಿಮ್ಮ ಪ್ಲ್ಯಾನ್? ನಾನು ಹಾಗೆ ಸತ್ತರೂ ನಡೆಯಲು ಬಿಡುವುದಿಲ್ಲ. ಹಾಂ, ರಿಹಾನ್ ಗಿರಾಕಿ ನನ್ನ ಮಗಳ ದಾರಿ ಕಂಡರೆ ಕೊಂದು ಬಿಡ್ತೇನೆ ಎಂದವ ಸ್ಟೈಲ್ ಒಂದನ್ನು ಹಾಕಿ ಎಲ್ಲರನ್ನ ರಾಜಿ ಮಾಡಿಸಿ ಬಿಡುತ್ತೇನೆ ಅಂದುಕೊಂಡಿದ್ದಾನೇನೋ. ಈ ಹರ್ಷನ ಜೊತೆ ಅಷ್ಟು ಈಸಿಯಲ್ಲ ಅಂತ ಹೇಳು ಅವನಿಗೆ ಎನ್ನುವಂತೆ ನೋಡಿದ ಹರ್ಷ. ನೀನು ನನಗೆ 28 ವರ್ಷಗಳ ಹಿಂದೆಯೇ ಬಿದ್ದು ಹೋದೆ, ಅದು ಕೂಡ ನನ್ನ ನಗು ನೋಡಿಯೇ. ಈಗ ಅವನ ನಗು ನನ್ನ ನಗು ಒಂದೇ ಎಂದು ನಿನಗೆ ಚೆನ್ನಾಗಿ ಗೊತ್ತು. ಹಾಂ, ಇನ್ನು ನೀನು ಆ ನಗುವಿಗೆ ಹೊಸದಾಗಿ ಬೀಳುವುದೇನಿದೆ? ಆಲ್ರೆಡಿ ಬಿದ್ದಿರುವವರನ್ನು ಬೀಳಿಸಲು ನಮಗೇನಾದರೂ ಹುಚ್ಚ ಎನ್ನುವಂತೆ ನೋಡಿದಳು ಉಮಾ. ಹೌದೌದು, ನನ್ನನ್ನು ಅಮಾಯಕನನ್ನಾಗಿ ಮಾಡಿ ಅಂದು ಬೀಳಿಸಿದೆ. ಆದರೆ ಈಗ ಆಗಲ್ಲ. ಜೊತೆಗೆ ನನ್ನ ಮಕ್ಕಳು ನನ್ನಂಥ ಅಮಾಯಕರಲ್ಲ. ಸೊ ಇನ್ನು ಮುಂದೆ ನಿನ್ನ ಬೇಳೆ ಬೇಯುವುದಿಲ್ಲ ಎನ್ನುವಂತೆ ನೋಡಿದ ಹರ್ಷ. ಸಿ, ಅಂದು ಇಲ್ಲದ್ದು ಈಗ ಹೊಸದಾಗಿ ಕೊಂಬುಗಳೇನಾದರೂ ಬಂದಿವೆಯೇ? ಅಷ್ಟೇನೂ ಇಲ್ಲ. ಅವನು ಆಲ್ರೆಡಿ ದೊಡ್ಡ ಮಾವನನ್ನು, ಅವನ ಹೆಂಡತಿಯನ್ನು ಯಾವಾಗಲೂ ಹೊಲಿಸಿಕೊಂಡಿದ್ದಾನೆ. ಇನ್ನು ಸಣ್ಣ ಮಾವ ಮರುಮಾತೆ ಬ್ಯಾಲೆನ್ಸ್ ಇರುವುದು. ಅಸಲಿಗೆ ನೀನು ನಮ್ಮ ಮುಂದಾಲೋಚನೆಯನ್ನು ಯಾವಾಗ ಪತ್ತೆ ಹಚ್ಚಿದೆ ಎಂದು ಪೂರ್ ಹರ್ಷ. ಮೊಮ್ಮಕ್ಕಳು ಬರುವ ವಯಸ್ಸು ಬಂದರೂ ಇನ್ನು LKGಯಲ್ಲೇ ಇದೆಯಾ? ಇನ್ನು ನಮ್ಮ ಸ್ಪೀಡ್ ತಲುಪುವಾಗ ಯಾವಾಗ ಅಂತ ಅಂದುಕೊಳ್ಳುತ್ತಾ ಮಂದಹಾಸವಾಗಿ ನೋಡಿದಳು ಉಮಾ. ಅಷ್ಟೇನೂ ಇಲ್ಲ ಉಮಾ ಚೌಧರಿ, ಅವನು ನಿನ್ನ ಅಣ್ಣನ ಮಗ ಅಂತ ತಿಳಿಯದೆ ಏನೋ ಕ್ಲೋಸ್ ಆಗಿದ್ದಾನೆ ಅಷ್ಟೇ ಹೊರತು ಶ್ರಾವ್ಯಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ ಅಂತ ಕಿರಣ್ ಯಾವಾಗಲೂ ಅಂದಿಲ್ಲ. ಆದಿಗಂತೂ ಅಸಲು ಈ ಸಂಬಂಧವೇ ಇಷ್ಟವಿಲ್ಲ. ಶ್ರಾವ್ಯಳಿಗಂತೂ ಅವನೇ ಅಸಲಿಗೆ ತನ್ನ ಮಾವ ಅನ್ನೋ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ತಿಳಿಯದು. ಸೊ
ಅದೆಲ್ಲ ನಿನ್ನ ಕಂಟ್ರೋಲ್ನಲ್ಲಿ ಇದೆ ಎಂದು ಊಹಿಸಿಕೊಂಡು ಅತಿ ಹೆಚ್ಚಾಗಿ ಸಂಭ್ರಮ ಪಟ್ಟುಕೊಳ್ಳಬೇಡ ಎಂದು ಅಂದುಕೊಳ್ಳುತ್ತಾ ಸೋಫಾದಿಂದ ಎದ್ದು ನಾನು ಆಫೀಸಿಗೆ ಹೊರಡುತ್ತಿದ್ದೇನೆ. ನಾನು ಎಷ್ಟು ದಿನಗಳಿಂದಲೂ ಕಾಯುತ್ತಿದ್ದ ಬೆಳಿಗ್ಗೆ ಈ ದಿನವೇ ಎದುರಾಗಲಿದೆ ಎನ್ನುತ್ತಾ ಟೈಮ್ ನೋಡಿಕೊಂಡು ಸಣ್ಣದಾಗಿ ನಕ್ಕು, ಆದಿ ತಂಗಿಯನ್ನು ಬಿಟ್ಟು ಬೇಗ ಬಂದ್ಬಿಡು ಮಗನೇ ಎಂದು ಹೇಳಿ ಬ್ಯಾಗ್ ತೆಗೆದುಕೊಂಡ ಹರ್ಷ. ಮೂತಿ 30 ವಂಕರ ತಿರುಗಿಸುತ್ತಾ, ಪ್ಯಾಕೆಟ್ನಲ್ಲಿ ಟಾಬ್ಲೆಟ್ ಇವೆ, ಲಂಚ್ ಆದ ನಂತರ ತೆಗೆದುಕೊಳ್ಳುವುದನ್ನು ಮರಿಬೇಡಿ, ಇಲ್ಲದಿದ್ದರೆ ಮತ್ತೆ ತಲೆನೋವು ಬಂದರೆ ಅದಕ್ಕೂ ನಾನು ನಮ್ಮ ತಂದೆ ನಮ್ಮವರೇ ಕಾರಣ ಎನ್ನುತ್ತೀರಿ ಅಂದಳು ಉಮಾ. ಈ ದಿನದೊಂದಿಗೆ ನನಗೆ ಸ್ಟ್ರೆಸ್ ಗಿಸ್ಸು ತಲೆನೋವುಗಳು ಮೈಕೈ ನೋವುಗಳು ಎಲ್ಲವೂ ಮಾಯವಾಗಲಿವೆ. ನನ್ನ ನೋವುಗಳನ್ನೆಲ್ಲ ಮಾಯ ಮಾಡುವವರು ಬರಲಿದ್ದಾರೆ ಎನ್ನುತ್ತಾ ದರ್ಪವಾಗಿ ನಡೆಯುತ್ತಾ ಹೋಗುತ್ತಿರುವ ಹರ್ಷನನ್ನು ನೋಡಿ ಹ್ಯಾಪಿ ಸ್ಟೈಲ್ ನೀಡಿದಳು ಉಮಾ. 11-12 ಗಂಟೆಯ ನಡುವೆ ಹರ್ಷನ ಆಫೀಸಿಗೆ ಹೋದ ಕಿರಣ್. 100 ಸಲ ಟೈಮ್ ನೋಡಿಕೊಂಡು ಕಾಲು ಸುಟ್ಟ ಬೆಕ್ಕಿನಂತೆ ತಿರುಗುತ್ತಿದ್ದ ಹರ್ಷ ಸಿಸಿ ಕ್ಯಾಮರಾದಲ್ಲಿ ಕಿರಣ್ ಕಾರ್ ಆಫೀಸ್ ಗೇಟ್ನಿಂದ ಎಂಟರ್ ಆಗುವುದನ್ನು ನೋಡಿ ಕಾಲುಗಳು ಭೂಮಿಯ ಮೇಲೆ ನಿಲ್ಲದೆ ವಿಪರೀತ ಎಕ್ಸೈಟ್ ಆಗಿಬಿಟ್ಟನು. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.